ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಸಿರ್ಸಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ನಿಮಗೆ ಹಳೆ ವಿಡಿಯೋಸಲ್ಲಿ ನಿಮಗೆ ಹೇಳಿದ್ದೆ, ನಾನು ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತೇಳಿ. ಹಾಗೆ ಹಳೆ ವಿಡಿಯೋಸಲ್ಲಿ ನನ್ನ ನರ್ಸರಿ ಬಗ್ಗೆ ತೋರಿಸಿದ್ದೆ ನಿಮಗೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅಂದರೆ ವ್ಯೂಸ್ ಸಿಕ್ಕಾಪಡೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ. ಆ್ಯಂಡ್ ಇದು ಜಾಯಿಕಾಯಿ ಗಿಡ. ಆ್ಯಕ್ಚುಲಿ ಇದು ಕ್ರಾಫ್ಟಿಂಗ್ ಮಾಡಿರೋದು, ಸೊ ಕಸಿ ಮಾಡಿರೋದು ಅಂತ ಹೇಳ್ತಾರಲ್ಲ, ಸೊ ಕಸಿ ಮಾಡಿರೋದಿದೆ ಆ್ಯಕ್ಚುಲಿ. ಸೊ ನಿಮಗೆ ಕಸಿ ಹೇಗೆ ಮಾಡೋದು ಗೊತ್ತಿಲ್ಲ, ಅಂದರೆ ಕಸಿ ಮಾಡೋದು ಹೇಗೆ ಅಂತೇಳಿ ಗೊತ್ತಿಲ್ಲ ಅಂತೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಕಾಮೆಂಟ್ ಮಾಡಿ ಎಲ್ಲರೂ. ಆ್ಯಂಡ್ ಈಗ ನೆಕ್ಸ್ಟ್ ಬರೋದು ಬೆಡ್ಡಿಂಗ್ ಜಾಯಿಕಾಯಿ ಅಂತ ಹೇಳಿ. ಸೊ ಇದು ಪೊದೆ ಥರ ಬೆಳ್ಕೊಳ್ಳುತ್ತೆ ಆ್ಯಕ್ಚುಲಿ. ಸೊ ಭಾಳ ಎತ್ತರಕ್ಕೇನು ಬೆಳೆಯೋದಿಲ್ಲ, ಜಾಸ್ತಿ ಎತ್ತರಕ್ಕೇನು ಇದು ಬೆಳೆಯೋದಿಲ್ಲ, ಬಟ್ ಫಲ ಜಾಸ್ತಿ ಕೊಡುತ್ತೆ. ಇದು ಸಿಕ್ಕಾಪಟ್ಟೆ ಜಾಸ್ತಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಗ್ರಾಫ್ಟಿಂಗ್ ಮಾಡಿರೋ ಜಾಯಿಕಾಯಿ ಗಿಡದಕ್ಕಿಂತ ಇದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಸಿ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ಶೇರ್ ಮಾಡ್ತೇನೆ. ಆ್ಯಂಡ್ ನಾನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಸಹ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ನನಗೆ ಗಿಡಗಳಂತ ಹೇಳಿದರೆ ತುಂಬ ಇಷ್ಟ ಆಗುತ್ತೆ. ಸೊ ಮೊದಲೆಲ್ಲ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇವಾಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಗಮ್ಲೆಸ್ ಬೊಕ್ಕೆ ಹಲ್ಸು. ಸೊ ಇದಕ್ಕೆ ಆ್ಯಕ್ಚುಲಿ ಏನಕ್ಕೆ ಕರೀತಾರೆ ಅಂತ ಹೇಳಿದರೆ, ಇದಕ್ಕೆ ಗಮ್ ಇರೋದಿಲ್ಲ, ಅಷ್ಟೊಂದು ಅಂಟಿರೋದಿಲ್ಲ ಇದಕ್ಕೆ. ಸೊ ಈಸಿಯಾಗಿ ತಿನ್ಬೋದು ಆ್ಯಂಡ್ ಸ್ವೀಟಾಗಿರುತ್ತೆ ಇದು. ಸೊ ಇದು ಆ್ಯಕ್ಚುಲಿ 4-5 kg ವೇಟ್ ಇರುತ್ತೆ ಇದು. ಸೊ ಒಂದು ಕಾಯಿ 4-5 kg ವೇಟ್ ಇರುತ್ತೆ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ 2 ಇಯರ್ಸಲ್ಲಿ ಇದಕ್ಕೆ ಫಲ ಬರುತ್ತೆ. ಸೊ ನೀವು ಮನೆಯಲ್ಲೇ ಬೆಳ್ಕೋಬೋದು ಅಥವಾ ನಿಮ್ಮ ತೋಟದಲ್ಲಿ ಸಹ ಇದನ್ನು ಹಾಕ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಯಾರಿಗಾದರೂ ಗಿಡಗಳ ಬಗ್ಗೆ ಇಷ್ಟ ಇತ್ತು ಅಂತ ಹೇಳಿದರೆ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನಮ್ಮ ನರ್ಸರಿಗೆ ಒಂದು ಸಾರಿ ಭೇಟಿ ಕೊಡಿ. ಪರ್ಚೇಸ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರೂ ಸಹ ಒಂದು ಸಾರಿ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಸೊ ಗಿಡಗಳು ಎಷ್ಟು ನಮ್ಮನ್ನು ಅಟ್ಯಾಚ್ಮೆಂಟ್ ಬೆಳೀತದೆ ಅಂತ ಹೇಳಿ. ಸೊ ನನಗೂ ತುಂಬ ಇಷ್ಟ. ಆ್ಯಂಡ್ ನಾನಿವಾಗ ತೋರಿಸ್ತಾ ಇರೋದು ಸೂಪರ್ ಅರ್ಲಿ ಅಂತೇಳಿ ವಿಯೆಟ್ನಾಂ ಬೊಕ್ಕೆ ಹಲ್ಸು ಅಂತೇಳಿ. ಇದು 1 ಇಯರ್ನಲ್ಲಿ ಫಲ ಕೊಡುತ್ತೆ. ನನಗೆ ಆ್ಯಕ್ಚುಲಿ ಹಲ್ಸು ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಅದರಲ್ಲೂ ಬೊಕ್ಕೆ ಹಲ್ಸು ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಮನೆಯಲ್ಲೇ ಬೆಳ್ಕೊಬೋದು. ನನಗೆ ಅಗ್ರಿಕಲ್ಚರ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಾನಿವಾಗ ಈ ನರ್ಸರಿ ನೋಡೋದ್ರ ಮೇಲೆ ಸೊ ನಂಗೆ ಗಿಡಗಳ ಬಗ್ಗೆ ಇನ್ನೂ ಅಟ್ಯಾಚ್ಮೆಂಟ್ ಬೆಳೀತು. ಸೊ ನನಗೆ ನಾನು ಹೇಳ್ತಾ ಇರ್ತೀನಲ್ವ, ಸೊ ನನಗೆ ಬೇಜಾರಾದಾಗ ಪ್ರತಿ ಸಾರಿ ಬಂದು ನೋಡ್ಕೊಂಡು ಹೋಗ್ತೀನಿ. 1 ಟೈಮ್ ಆದರೂ ಬಂದು ನೋಡ್ಕೊಂಡು ಹೋಗ್ತೀನಿ. ಸೊ ಸಹ ಒಂದು ಸಾರಿ ಭೇಟಿ ಕೊಟ್ಟು ಆ್ಯಕ್ಚುಲಿ ಸಿಕ್ತು. ಗಿಡಗಳು ಸಹ ಖುಷಿಯಾಗುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು J33 ಅಂತೇಳಿ. ಇದು ಒಂದು ಬೊಕ್ಕೆ ಹಲ್ಸುನೆಯ. ಸೊ ಇದು ಒಂದು 3 ಇರುತ್ತೆ. 1 ಇಯರ್ಸಲ್ಲಿ ಇದು ಫಲ ಕೊಡುತ್ತೆ. ಸೊ ಈ ಹಣ್ಣು ಏನಾಗಿರುತ್ತೆ ಅಂದರೆ ಫುಲ್ ಉದ್ದ ಆಗಿರುತ್ತೆ. ಸೊ ನೀವೇ ನೋಡಿ. ಯಾರಿಗೆಲ್ಲ ಹಲಸು ಇಷ್ಟ ಆಯಿತು ಇದೆ ಅಂತೇಳಿದರೆ ಕಾಮೆಂಟ್ ಮಾಡಿ ಎಲ್ಲರೂ. ಹಾಗೆ ಪ್ಲೀಸನ್ನು ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಪ್ರತಿ ನಿಮ್ಮ ಹತ್ರ ಕೇಳ್ತೇನೆ. ನನಗೆ ಗಿಡ ಇಷ್ಟ ಅಂತೇಳಿ ಗಿಡನ ಕೀಳ್ತಿದ್ದಾಳೆ ಅಂತೇಳಿ ಅಂದ್ಕೊಂಡ್ಬೇಡಿ. ಸೊ ಸಣ್ಣ ಗಿಡಗಳಂತಿದ್ದರೆ ದೊಡ್ಡ ಆ ಗಿಡಕ್ಕೆಲ್ಲ ಅಷ್ಟೊಂದು ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಗಿಡಗಳನ್ನು ತೆಗಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದೇ ಸಿದ್ದು ಹಲಸು ಅಂತೇಳಿ. ಇದು ರೆಡ್ ಆ್ಯಂಡ್ ಆರೆಂಜ್ ಬಣ್ಣದಲ್ಲಿ ಇರ್ತದೆ. ಸೊ ಒಳಗೆ ಸೊಳೆಗಳು.
ಸೊ ತುಂಬ ಸ್ವೀಟಾಗಿರುತ್ತೆ ಇದು. ಇದಕ್ಕೆ ಚಂದ್ರ ಹಲಸು ಅಂತಲೂ ಕರೀತಾರೆ. ನಂಗೆ ತುಂಬ ಇಷ್ಟ. ರೌಂಡ್ ಶೇಪಲ್ಲಿರುತ್ತೆ ಆ್ಯಕ್ಚುಲಿ ಇದು. ನನಗಂತೂ ತುಂಬ ಇಷ್ಟ, ತುಂಬ ಟೇಸ್ಟಾಗಿರುತ್ತೆ. ಸೊ ನೀವೆಲ್ಲರೂ ತಿಂದಿರಾ ಅಂತ ಅನಿಸುತ್ತೆ ನನಗೂ. ಸೊ ಮನೇಲೇ ಬೆಳ್ಕೊಬೋದಲ್ವ, ಸೊ ಅದಕ್ಕಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸ್ವಲ್ಪ ಇದು ದಪ್ಪ ಬರುತ್ತೆ ಇದ್ರ ಸೊಳೆಗಳೆಲ್ಲವ. ಒಂದು 3 ವರ್ಷಕ್ಕೆ ಇದಕ್ಕೆ ಫಲ ಬರುತ್ತೆ. ಈ ಗಿಡದ 3 ವರ್ಷಕ್ಕೆ ಫಲ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದು ಅವಕಾಡೋ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅವಕಾಡೋ ಅಂತ ಹೇಳಿದ್ರೆ ಫುಲ್ ಫೇಮಸ್ ಇದೆ ಈ ಗಿಡ ಮಾತ್ರ. ಸಿಕ್ಕಾಪಟ್ಟೆ ಜನ ಬಂದು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇದಕ್ಕೆ ಬೆಣ್ಣೆಹಣ್ಣು ಅಂತ ಕರೀತಾರೆ, ಬಟರ್ ಫ್ರೂಟ್ ಅಂತ ಹೇಳಿ. ಸೊ ಇದನ್ನು ಜ್ಯೂಸ್ ಮಾಡ್ತಾರಲ್ವ, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಹಣ್ಣು ಒಂದು ಅರ್ಧ ಅಥವಾ 1/4 kg ಅಷ್ಟು ವೇಟ್ ಇರುತ್ತೆ. ಇದರಲ್ಲಿ 2 ಜಾತಿ ಗಿಡಗಳು ಬರ್ತದೆ ಅವಕಾಡೋದಲ್ಲಿ. ಒಂದು ಅಂದರೆ HRL ಅಂತೇಳಿ ಒಂದು ಜಾತಿ ಗಿಡ ಬರುತ್ತೆ. ಆ್ಯಂಡ್ ಇದು ಬಿಳಿ ಆ್ಯಂಡ್ ನೇರಳೆ ಬಣ್ಣದಲ್ಲಿ ಸಹ ಇರುತ್ತೆ. ಇದು ನೇರಳೆ ಬಣ್ಣದಲ್ಲಿ ಇರುತ್ತೆ ಅಂದರೆ ಒಳಗೆ. ಸೊ ನನಗೆ ಈ ಹಣ್ಣು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇದು ಬೀಜರಹಿತ ಪೇರಳೆ. ಸೊ ಇದಕ್ಕೆ ಸೀಡ್ಲೆಸ್ ಪೇರು ಅಂತ ಕರೀತಾರೆ. ಇದು ಆ್ಯಕ್ಚುಲಿ ರೆಡ್ ಡೈಮಂಡು, ಒಳಗಡೆ ರೆಡ್ ಆ್ಯಂಡ್ ಪಿಂಕ್ ಶೇಡಲ್ಲಿ ಬರುತ್ತೆ. ಸ್ವಲ್ಪ 2 ಮಿಕ್ಸ್ ಹಾಕ್ಕೊಂಡೇ ಬರುತ್ತೆ. ಸೊ ಇದಕ್ಕೆ ಸೀಡ್ಲೆಸ್ ಅಂತೇಳಿ ಕರೀತಾರೆ, ಸೀಡ್ಲೆಸ್ ಹಣ್ಣು ಅಂತೇಳಿ ಕರೀತಾರೆ. ಇದಕ್ಕೆ ಬೀಜ ಇರ್ತದೆ, ಇರುವುದಿಲ್ಲ ಅಂತೇನಿಲ್ಲ. ಬಟ್ ಆ ಬೀಜ ಇದ್ದರೂ ಸಹ ಇದರೊಳಗೆ ಸೊ ಸ್ಮೂತಾಗಿರುತ್ತೆ. ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟಾಗಿರುತ್ತೆ. ಇದರಲ್ಲೇ 4 ಜಾತಿಯ ಗಿಡಗಳು ಬರುತ್ತೆ. ಸೊ ಇದು KG ಪೇರಳೆ ಅಂತೇಳಿ. ಇದು ಸುಮಾರು ಒಂದು 1/4 kg ಅರ್ಧ kg ಅಷ್ಟು ವೇಟ್ ಇರುತ್ತೆ ಇದರ ಹಣ್ಣು. ತುಂಬ ಉದ್ದ ಬರುತ್ತೆ ಗಿಡ. ಆ್ಯಂಡ್ ಇದು ಗೋವಾ ತೈವಾನ್ ಅಂತ ಹೇಳಿ ಪಿಂಕ್ ಪೇರಳೆ ಅಂತೇಳಿ ಕರೀತಾರೆ ಇದನ್ನು. ಇದ್ರ ಒಳಗಡೆ ಎಲ್ಲ ಪಿಂಕ್ ಬೀಜಗಳು ಇರುತ್ತೆ, ಅಂದರೆ ಪಿಂಕ್ ಆಗಿ ಇರುತ್ತೆ ಬೀಜಗಳೆಲ್ಲವ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸ್ವೀಟ್ ಆಗಿರುತ್ತೆ ಇದು. ಆಲ್ರೆಡಿ ಇದರಲ್ಲಿ ಒಂದು ಕಾಯಿ ಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಬರೋದು ಲಲಿತ ಪೇರಳೆ ಅಂತೇಳಿ. ಸೊ ಇದು ಸಹ ಪಿಂಕ್ ಶೇಡಲ್ಲೇ ಬರುತ್ತೆ ಒಳಗೆ. ಸೊ ಇದು ಏನು ಅಂತ ಹೇಳಿದರೆ ಸೊ ಉದ್ದ ಇರುತ್ತೆ ಇದು ಹಣ್ಣು. ಲಲಿತ ಪೇರಳೆ ಅಂತ ಹೇಳಿದರೆ ಉದ್ದ ಇರುತ್ತೆ ಹಣ್ಣು, ಕಾಯಿ ಉದ್ದ ಇರುತ್ತೆ. ಸೊ ತುಂಬ ತಿನ್ನಲಿಕ್ಕೂ ಸಹ ಟೇಸ್ಟಾಗಿರುತ್ತೆ ಇದು ಆ್ಯಕ್ಚುಲಿ. ನಾವು ಸಣ್ಣ ಇರಬೇಕಿದ್ರೆ ಎಲ್ಲ ತುಂಬ ತಿಂತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗಿಡಗಳ ಜೊತೆಗೆ ಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.